ಎಂತ ಮಾತಾಡ್ತೀಯಮ್ಮ ನೀನು? ಏನು ಇದನ್ನೆಲ್ಲ ಅದೇ ನಿನ್ನ ತಲೆ ಒಳಗೆ ತುಂಬ್ತೇನಲ್ಲ? ಮನೇಲಿ ಇಷ್ಟು ಜನ ಇದ್ದೀವಿ, ಕೆಲಸದ ಒಬ್ಬನ ಅದಾನೆ, ಇಬ್ಬರು ಗಂಡಸರಿದ್ದೀವಿ, ಅದ್ರ ಮಧ್ಯೆ ಇದೀಗ ಅಲ್ಲಿ ಹೋಗ್ಬೇಕು ಅನ್ನೋದು ಏನು ನೋಡೋಣ? ಎಂತಕ್ಕಾಗಿ ಹೋಗ್ಬೇಕು? ನಿನಗೆ ಅರ್ಥ ಆಗಲ್ಲ, ಎಲ್ಲ ಒಂದೇ ಥರ ಅಂದ್ಕೋತೀಯ. ನನಗೆಲ್ಲ ಅರ್ಥ ಆಗ್ತದೆ. ಈಗ ಜನ ಹೇಳ್ಬೇಕಲ್ಲ, ಮನೇಲಿಬ್ಬರು ಗಂಡಸ್ರದಾರೆ, ಕೆಲಸದವ ಅದಾನೆ, ಆದರೂ ಇದು ಹೊರಗಡೆ ಕೆಲಸಕ್ಕೆ ಬಂದು ಇಲ್ಲಿ ಹಿಂಗೆಲ್ಲ ಮಾಡ್ತಿರ್ತದೆ ಅಂತ ನಂಗೆ ಮಾತ್ರ ಹೇಳ್ತಾರೆ ಅಂದ್ಕೋಬೇಡ, ನಿಂಗೂ ಸೇರಿಸಿ ಹೇಳ್ತಾರೆ, ತಿಳ್ಕ. ಅದಕ್ಕೆ ಹೇಳಿದ್ದು ಬೇಡ ಅಂತ. ಎಲ್ಲಿರ್ಬೇಕೋ ಅಲ್ಲೇ ಇರಲಿ. ತೀರಾ ಹೊರಗಡೆ ಎಲ್ಲ ಹೋಗೋಕ್ಕೆ ಶುರು ಮಾಡಿದ್ರೆ ಮತ್ತೊಂದು ಕುಂದುವರೆನೇ ಆಗೋದು ನೋಡಮ್ಮ, ಹೇಳಿನಿ. ಏನೋ ಭಾಳ ದೊಡ್ಡ ಬದಲಾವಣೆ ತಂದ್ಕೋತೀನಿ ಅಂತ ಆ ಥರಕ್ಕೇನೆ ಯೋಚನೆ ಮಾಡಿದೆ. ಎಲ್ಲಿ ಬಗ್ಗು ಬಡಿಬೇಕೋ ಅಲ್ಲೇ ಬಡಿಬೇಕು, ಅವಾಗ ಸರಿ ಆಗ್ತದೆ. ನೀ ಹಿಂಗೆ ಅದ್ರಂಗೆ ಅದು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅದು ಪೂರ್ತಿ ಹೆಚ್ಚಿಗಿತದ ನೋಡು. ಮೊದಲೇ ಎಲ್ಲ ಮನೆ ತವ್ರ ಮನೇಲಿ ಒಂದಿಷ್ಟು ಕಿವಿಗೆ ತುಂಬ ಕಳ್ಸ್ಯಾರೆ, ಇಲ್ಲೂ ಬಂದಮೇಲೆ ಅದನ್ನೇ ಇದು ಮಾಡೋಕ್ಕೆ ಹೊಳ್ತದೆ. ನಮಗೇನು ತೊಂದರೆ ಇಲ್ಲಪ್ಪ, ನಾವು ಆರಾಮಾಗಿದ್ದೀನಿ. ಹೇಳಿಬಿಡು ನೀನು. ಮತ್ತು ಹಾಗೆ ಇರ ಮರಯ್ಯ, ಹೇಳದೆ ಅಂತ ಕೇಳದೆ ಅಂತ ನಿನ್ನಷ್ಟಕ್ಕೆ ನೀನಿರು, ನಿಂಗೇನು ತೊಂದರೆ ಆಗಲ್ಲ, ಹೌದಾ ಅಲ್ಲ? ಮತ್ತು ನಿಂಗೆ ತಲೆ ಬಿಸಿ ಅಂತಕ್ಕೆ? ಅಯ್ಯೋ ಇದು ನಂಗೆ ಸಾಧ್ಯ ಇಲ್ಲ ಮರಯ್ಯ, ನಂಗೆ ಸಾಧ್ಯ ಇಲ್ಲ. ನಿನ್ನ ಅಪ್ಪ ನೋಡಿದ್ರೆ ಆ ಕಡೆಯಿಂದ ನೋಡು ಸುಧಾರಿಸ್ಕೊಂಡು ಹೋಗ್ಬೇಕು, ಅದಕ್ಕೇನು ಹೇಳಬೇಡ, ನಿನ್ನ ಮಗಗೂ ಬುದ್ಧಿ ಹೇಳು, ಇವನ್ನೇ ಹೇಳೋದಾತು. ನೀ ಬಂದು ಹಿಂಗೆ ಹೇಳೋದಾತು. ನಾ ಯಾರಿಗೆ ಹೇಳಲಿ, ಯಾರಿಗೆ ಬಿಡಲಿ ಮರಯ್ಯ? ಯಾರಿಗೂ ಹೇಳೋದು ಬೇಡ, ನೀನು ಸೊಸಿಗೆ ಹೇಳು ಒಳ್ಳೆ ಮಾತಲ್ಲಿ. ಬೇಡ ನಮ್ಮ ಇದರಲ್ಲೆಲ್ಲ ಯಾರು ಹಿಂಗೆ ಹೊರಗಡೆ ಕೆಲಸಕ್ಕೆ ಹೋಗ್ಲಾ, ಹಿಂಗೆ ಬಿಸಿಲು ಬೆಂಕಿಲಿ ಹೋಗಿ ಹೊರಗೆ ಕೆಲಸ ಮಾಡೋಂಥದ್ದು ಏನು ಬಂದದೆ? ಕಾಪಿ ಹಣ್ಣು ಇಲ್ಲ ಅಲ್ಲಿ, ಎಲ್ಲ ಬಿದ್ದೋಗೆ ಬಂತೆ. ಒಂದು ಪಕ್ಷ ಇದ್ದರೂ ಗುಂಡು ಕುಯ್ಕಿ ಬರ್ತಾನೆ, ನೀನು ಯಾಕೆ ಹೋತೀಯ? ಮರ್ಯಾದೆ ಪ್ರಶ್ನೆ ಅಂತ ಹೇಳಮ್ಮ. ನಿಂಗೆ ಮಾತಾಡೋಕ್ಕೆ ಹೇಳ್ಕೊಡ್ಬೇಕಾ? ನಾನು ಹೇಳ್ತಿದ್ದೀನಿ ನೋಡು, ಇದನ್ನೇನಾದ್ರು ಎಲ್ಲ ಕೆಲಸಕ್ಕೂ ಹೊರಗಡೆ ಬಿಟ್ಟರೆ ಮತ್ತೆ ಕೈಗೆ ಸಿಕ್ಕಲ್ಲ. ಅದು ಏನೋ ಒಂದು ಕತೆ ಮಾಡ್ತದೆ. ಇವು ಪ್ರತಿ ಸರಿ ಇದ್ದಂಗೆ ಇಲ್ಲ. ನೀ ನೋಡಲ್ಲನ ಅದನ್ನು ಎಷ್ಟು ಸುಖ ಮಾಡ್ತದೆ ನಮ್ಮಿದ್ರನೇ. ಇಲ್ಲಪ್ಪ, ನನಗೇನು ಕಾಣಲ್ಲಪ್ಪ. ಎಂತ ಸುಖ ಮಾಡ್ತದ? ಅದರಷ್ಟಕ್ಕೆ ಅದ್ರ ಕೆಲಸ ಮಾಡ್ಕೊಂಡು ಅದೀಯಪ್ಪ. ಓ, ನೀನಾಗ್ಬೋದು ಮರತೆ. ನಿಂಗೆ ಹಂಗಾರೆ ಅದು ಸೊಕ್ಕು ಮಾಡಿದ್ದು ಯಾವುದೂ ಕಾಣಲೇ ಇಲ್ಲ. ಇದು ಯಾವ ಥರ ಮರತೆ? ಇದು ನಿನ್ನ ಕಣ್ಣೆದ್ರ ಮೊನ್ನೆ ಹಂಗೆ ಮಾಡ್ತಲೆ. ನಾ ಕರೆದಿದ್ದು ಕೇಳಿಸಿದ್ರು ಕೇಳಿಸ್ತಾ ಇದ್ದಂಗಿತ್ತು. ಆವಾಗಲೇ ಕೇಳ್ತೀಯೇನೋ ಅಂತ ಮಾಡಿದೆ. ನೀ ಎಲ್ಲಿ ಕೇಳಿದೆ? ಬೇಡ ಬಿಡು, ಬೇಡ. ಈಗ ಗೊತ್ತಾಗಲ್ಲ ನಿಂಗೆ. ಇವತ್ತು ಅಲ್ಲ ತಡೆ, ಒಂದು ಹೇಳಮ್ಮ, ಬಾಲೆ ಎಲ್ಲಿ ಬಿಟ್ಟು ಹೋಗ್ತದೆ? ಕಾಪಿ ಹಣ್ಣು ಕುಯ್ಯಕ್ಕೆ ಹೋಗ್ತದೆ ಅದು ಅಂದಲ್ಲ, ಬಾಲೆ ಎಲ್ಲಿ ಬಿಟ್ಟು ಹೋಗ್ತದೆ? ಅಲ್ಲ, ಬಾಲೆ ಮಲ್ಸದ ಸ್ನಾನ ಮಾಡಿಸಿ ಮಲ್ತಾನೆ ಸುಮಾರು ಹೊತ್ತ. ಅಕಸ್ಮಾತ್ ಎಲ್ಲಾರು ಎದ್ರು ಒಂಚೂರು ಕರ್ಕೊಂಡಿರಿ, ನಾ ಅಷ್ಟೊತ್ತಿನೊಳಗೆ ಬರ್ತೀನಿ ಅಂದದೆ. ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತಲೇ ಗೊತ್ತಾಗಲ್ಲಲ್ಲ. ಅವಾಗ ಹೋಗಲಿ ಬಿಡ, ತಾಟ ಗದ್ದೆ ಎಲ್ಲ ಎಲ್ಲೆಲ್ಲ ಅದಾವೆ, ಹೋಗಿ ನೋಡ್ಕಿ ಬರಲಿ. ನಿಂಗೇನೀಗ, ನಿಂಗೇನು ಸಂತ ನೋಡೋಣ? ಆಗ ಆತದೆ ಅನ್ನೋದಿತ್ತು, ಹೋಗು. ನೀನು ಹೋಗಿ ಇಂತಿಂತಲ್ಲಿ ಇಂತಿಂಥದ್ದು ಅದೇ ಅಂತ ತೋರ್ಸ. ಇಲ್ಲ ಅನ್ನೋದಿತ್ತು, ಸುಮ್ಮನಾರು ಇರು. ಮಾರಾಯ, ಈ ಎಲ್ಲ ಸಮ ಅನ್ನಷ್ಟೊತ್ತಿಗೆ ಏನಾರು ಒಂದು ಇದು ಮಾಡ್ತಿರ್ತೀಯ. ನಿನ್ನ ಬಂದು ಹಂಗೆ ಬೈಯಕ್ಕೆ ಶುರು ಮಾಡ್ತಾರೆ, ನೀ ಹೇಳಲ್ಲ ಅಂತ. ಹಾಂ, ನಂಗೆ ಇದೇ ಬೇಕಿತ್ತು, ಇದು ಬೇಕಿತ್ತು. ಬಾಲೆ ಎದ್ದು ಕೂಡಲೇ ಒಂಚೂರು ಕರ್ಕೊಂಡಿರಿ, ನಾನು ಬರ್ತೀನಿ ಅಂತ ಹೋಗ್ಯದೆ. ಇವತ್ತು ಬಾಲೆ ಮಲ್ಸೋಗ್ಯದೆ, ಇನ್ನೊಂದು 2 ದಿನ ಹೋಗಲಿ. ಯಾಕೋ ಅದು ಇಷ್ಟೊತ್ತಾದರೂ ಮಲಗಲೇ ಎಲ್ಲ, ಒಂಚೂರು ಬಿಟ್ಕೊಂಡಿರಿ, ನಾನು ಹೋಗಿ ಬರ್ತೀನಿ ಅಂತದೆ. ಬಾಲೆ ಬಿಟ್ಕೋಬೇಕು ನೀನು. ಈಗೇನೋ ಮಲಗದಲ್ಲೇ ಮಲಗಿರ್ತಾನೆ, ಎಲ್ಲಿ ಮಲಗದ ಎಲ್ಲಿ ಆ ಥರ ಮುಂದೆ ಹೋಗ್ತಾನೆ. ಇನ್ನು ಓಡಾಡೋಕ್ಕೆ ಶುರು ಮಾಡಿದ್ಮೇಲೆ ಹೌದಾ ನೀ ಬಿಟ್ಕೊಂಡು ಮನೇಲಿ ಇರೋದ? ನೋಡು, ಆಮೇಲಂತೂ ಪೂರ್ತಿ ನೀನೇ ನೋಡ್ಕೋಬೇಕಾಗ್ತದೆ ಬಾಲೆನ. ಯಾರಿಗೆ ಹೇಳ್ತೀಯ? ಏನ ನಾನು ಎಚ್ಚರಿಕೆ ಕೊಡೋದು ಕೊಟ್ಟಿನಿ, ಇನ್ನು ನಿಂಗೆ ಬಿಟ್ಟಿದ್ದು. ಎಂತ ಆಗೋದು ಇಲ್ಲ ವಾಗೇಶ, ನಾ ಹೇಳ್ತಿದ್ದೀನಲ್ಲ, ನೀನು ನನ್ನ ಈ ಥರ ತಲೆ ಕೆಡ್ಸೋದೊಂದು ಬಿಟ್ಟುಬೇಡ. ನನಗೊಂಥರ ನೀ ಹೇಳಿದ್ದು ಕೇಳ್ಬೇಕು, ನಿನ್ನ ಅಪ್ಪ ಹೇಳಿದ್ದು ಕೇಳ್ಬೇಕು, ಒಂದು ಗೊತ್ತಾಗಲ್ಲ.
ಯಾಕೆ ಹಿಂಗೆ ಮಾಡ್ತೀರೇನ? ಈಗ ಅದು ಬರ್ತದೆ ಏನೀಗ ಬಾಲೆ ತುತ್ತಾಯ್ತು ಬಂದು ಬಲ್ಲಿ ಮತ್ತೇನು ಮಾತಾಡೋಕೊಡು, ಹೋಗೋದಾದ್ರೆ ಹೋಗಲಿ. ನೀನು ಆಗ ಆತದ ಅನ್ನೋದೈತೆ ನೀವು ಹೋಗು ಅದ್ರ ಜೊತೆ, ಇಲ್ಲ ಸುಮ್ಮನಾರು ಇರು. ಅಲ್ಲ ಮಾರತಿ ಅಮ್ಮ, ನಾ ಇಷ್ಟೊತ್ತು ಹೇಳಿದ್ದು ನಿನ್ನ ತಲೆ ಒಳಗೆ ಹೋಗಲೇ ಇಲ್ಲ ಹಂಗಾರೆ. ಅಲ್ಲ, ಯಾರು ಏನಂದರೆ ನಾಳೆ ನಿನ್ನ ಅತ್ತಿಗೆಮ್ಮನೇ ಆಗಲಿ ನಿನ್ನ ಅಕ್ಕನೇ ಆಗಲಿ ಯಾರು ಹಿಂಗೆ ಬಂದಾಗ ಎಲ್ಲ ಹಿಂಗೆ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಅವ್ರು ಬಂದ್ರಪ್ಪ, ಬಂದಾಗ ಏನು ಹೇಳ್ತೀಯ? ನನ್ನ ಸೊಸೆ ನಾನು ಹೊರಗಿನ ಕೆಲ್ಸಕ್ಕೆ ಕಳಿಸ್ತೀನಿ ಅಂತ ಹೇಳ್ತೀಯ? ಯಾರು ಮರ್ಯಾದೆ ಹೋಗೋದು ಹೇಳೋವಾಗ? ಏನು ಅಂತ ಹರ್ಕತ್ ಏನು ನೋಡೋಣ ಹೇಳು. ಅದೇ ಅಲ್ಲಿ ಹೋಗೋದನ್ನ ಮನೆ ಬದಿನೇ ಇದ್ದೆ ಅಂತಾರೆ, ಕೆಲಸ ಮಾಡಲಿ. ಮನೆ ಒಳಗೇನು ಕೆಲಸ ಇಲ್ಲ? ನೀ ಹೋಗಿ ಅಂತಾರೆ ಅಡುಗೆ ಮನೇಲಿ ಮಾಡಿಕೊಡ್ತಿರ್ತೀಯಲ್ಲ, ಬೇಡ ಸುಮ್ಮನಿರು, ಅದು ಕೆಲಸ ಅದೇ ಮಾಡ್ಕೊಂಡ್ಲೆ. ಅವಾಗ ಹೊರಗಡೆ ಹೋಗೋದು ಬರೋಲ್ಲ, ಎಂಥದ್ದು ಬರೋಲ್ಲ. ಭಾಗ್ಯಸ, ನಂಗೊಂದು ಮಾತು ಸುತ್ತಿ ಹೇಳು, ನಿನ್ನ ತಲೆ ಒಳಗೆ ಏನದೆ? ಏನು ಮಾಡಬೇಕು ಅಂತ ಮಾಡ್ಕೊಂಡೀಯ? ಅದನ್ನು ಕಂಡ್ರೆ ಎಂತಕ್ಕೆ ಹಂಗಿಸ ಕಾರ್ತೀಯ? ಇವು ಮಾರತಿ ತೆಗಿಯತ್ಲೆ, ಇಸನ್ನು ಕಾರಲ್ಲ, ಎಂಥದ್ನೂ ಕಾರಲ್ಲ, ಎಂಥಕ್ಕೆ ವಿಷಯ ಕಾರ್ತೀನಿ ನಾನು? ಎಲ್ಲ ಹೇಳತ್ತಿ, ನೀವೊಬ್ಳು ಬಾಕಿ ಇದ್ದೇನೆ ಹೇಳೋಕ್ಕೆ. ಅಂಥದ್ದು ಏನು ಮಾಡೀನಮ್ಮ ನಾನು? ಏನು ಮಾಡೀನಿ ಅಂತ ಹಿಂಗೆ ಮಾತಾಡ್ತಿದ್ದೀಯಾ? ಅಯ್ಯೋ ಇಲ್ಲ ಮರೆಯೇ ಇಲ್ಲ, ಸುಮ್ಮನೆ ಮಾತಿಗೆ ಹೇಳ್ತೀನಿ, ಅದನ್ನೇ ಒಂದು ದೊಡ್ಡ ಇದು ಮಾಡಿಬಿಡ. ಈಗ ಅದ್ರಲ್ಲಿ ಬರೋ ಹೊತ್ತಾಗಿದೆ. ಬಂದ್ರೆ ಬರಲಿ, ಇದು ಒಳ್ಳೆ ಕತೆ ಎತ್ತಲ್ಲ. ಏನು ಹುಲಿ ಕಟ್ಟೆದ ಅದು ಹೆದರ್ಕೊಂಡ ಇರೋಕ್ಕೆ? ನಿಂಗೆ ಹೇಳೋಕ್ಕಾದ್ರೆ ಹೇಳು, ಇಲ್ಲಿ ನಾನೇ ಹೇಳ್ತೀನಿ. ಮನೆಯಿಂದ ಹೊರಗೆ ಹೋಗೋಕೆ ಕೂಡ್ದು ಹೊರಗಿನ ಕೆಲಸಕ್ಕೆ ಅಂತ ಮಿಕ್ಕಿ ಬೇಕು ಅಂದ್ರೆ ಗುಂಡು ಕುಯ್ಕಿ ಬರ್ತಾನೆ, ಅವೇನಲ್ಲ ಅಂತಾನ? ಮತ್ತೆಂತಕ್ಕೆ ಇಲ್ಲಿಂದ ಹೋಗೋದು? ಊರೊಳಗೊಂದು ಹವ್ಯಾಸ ಮಾಡ್ಬೇಕಾತಲ್ಲ. ಅಮ್ಮ ಗುಂಡ ಏನಾರು ಕರೆದ್ನ? ಇವತ್ತೇ ಬಾಲೆ ಬೇಗ ಮಲಗಲೇ ಇಲ್ಲ. ಬಿಸಿಲು ನತ್ತಿಗೆ ಬರೋರೊಳಗೆ ಹೋಗಿ ಬರೋಣ ಅಂದಿದ್ದ ಅವ. ನಾನು ಅದಕ್ಕಂತಲೇ ಎಷ್ಟು ಚುರುಕ ಇದು ಮಾಡಿದೆ, ಆಗಲೇ ಇಲ್ಲ. ಇನ್ನು ಸುಮಾರು ಹೊತ್ತು ಮಲಗ್ತಾನೆ, ಅಷ್ಟರೊಳಗೆ ಬರ್ತೀನಿ. ಹೆಚ್ಚಿನ ಪಕ್ಷ ಅಕಸ್ಮಾತ್ ಬರದೇ ಇದ್ರೆ ಒಂಚೂರು ಕರ್ಕೊಂಡಿರಿ ಆತ. ಅಲ್ಲ ಸರಿತಾ, ನೀಗ ಹೋಗಲೇಬೇಕಾ? ಎಂತ ಕಾಪಿ ಹಣ್ಣೆಲ್ಲ ಉದುರೋಗ್ಯಾವೆ ಅಂತಾನೆ. ಈಗ ಎಂತಕ್ಕೆ ನೋಡೋಣ ತೋಟಕ್ಕೆ ಈ ಬಿಸಿಲಲ್ಲಿ? ಬಿಸಿಲು ಅಂದರೆ ಏನು ರಣ ಬಿಸಿಲು, ಹೊರಗೆ ಹೊಲ್ಡಕ್ಕೆ ಬೇಡ ಆಗ್ತದೆ. ಈಗ ಸ್ವಲ್ಪ ಹೊತ್ತಿಗೆ ಶುರು ಆಗ್ತದೆ ನೋಡು. ಕಡೆಗೆ ನಿನ್ನ ಅಪ್ಪ ಅಮ್ಮ ಹಾಗೆ ಹೇಳಕ್ಕನ್ ಮಾರತ್ತೆ, ನನ್ನ ಮಗಳನ್ನ ಹೊರಗಿನ ಕೆಲಸಕ್ಕೆ ಕಳಿಸ್ತಾರೆ, ಇದು ಮಾಡ್ತಾರೆ ಅಂತ. ನಾ ಹೇಳಿದ್ರೆ ಗುಂಡನೆ ಕುಯ್ಕಿ ಬರ್ತಾನೆ. ನೀ ಸುಮ್ಮನೆ ಮನೆ ಬದಿ ಇರೋದು ಒಳ್ಳೆಯದೇನು? ಇಲ್ಲ ಅತ್ತೆ, ನಂಗಂತೂ ನಿಮ್ಗೆ ಹೇಳಿದ್ನೇ ಹೇಳ್ತಾ ಇರೋಕ್ಕಾಗಲ್ಲ. ಯಾರು ಎಂತ ಹೇಳೋದು ಇಲ್ಲ. ನಾ ಬರೀ ಕಾಫಿ ಹಣ್ಣು ಕುಯ್ಯಕ್ಕಂತಲೇ ಹೋತಿರೋದಲ್ಲಪ್ಪ. ತೋಟ ಗದ್ದೆ ಕಡೆ ಹೋತಾ ಬರ್ತಾ ಇದ್ರು ಒಂಚೂರು ಬೇಜಾರು ಕಳೀತದೆ ಅಂತ ಓದ್ತೀನಿ. ಹಂಗೆ ಹಣ್ಣಾಗಿ ಬಿದ್ದು ಹೋಗಿದ್ದಿದ್ರೆ ಗುಂಡು ಹೇಳ್ತಿರ್ಲ. ಅವು ಹೇಳಿನಲ್ಲ, ಒಂದು 2-3 ಇದರಲ್ಲಿ ಫುಲ್ ಹಣ್ಣು ಹಂಗೆ ಅದಾವೆ, ಕುಯ್ದ್ರೆ ಹಂಗೆ ಒಂದು 3-4 kg ಹಣ್ಣು ಸಿಗ್ತವೆ ಅಂತಾನೆ. ಅದು ಬುಡನೆ ಕಡ್ದು ಹಾಕ್ತಾನಂತೆ. ಹಂಗಾಗಿ ಕುಯ್ಕಿ ಬರ್ತೀನಿ. ಅದರಲ್ಲಿ ಏನಮ್ಮ, ಯಾರು ಎಂತ ಹೇಳ್ತಾರೆ? ನಾನು ನಮ್ಮನೆ ತೋಟದ್ದೇ ಕಾಫಿ ಹಣ್ಣು ಬಿಡಿಸ್ಕಿ ಬರೋದು, ಬೇರೆ ತೋಟಕ್ಕೆ ಹೋಗಲ್ಲ ನಾನು. ಅಲ್ಲೇ ಹಿಡಿದಿದ್ದೆ ಒಂದು ತಲೆ ಹರಟೆ ಮಾಡ್ತೀರಿ ಮಾರತಿ ಎಲ್ಲರೂ. ಹಂಗೆ ಹೆರೆ ಕಡ್ದು ಹಾಕ್ದವನಿಗೆ ಹಣ್ಣು ಬಿಡಿಸ್ಕಿ ಬರೋಕ್ಕೆ ಕೊಡ್ದ, ಬಿಡಿಸ್ಕಿ ಬರ್ತಾನೆ. ಬಿಡು ನೀನೊಂದು ಅಂತಕ್ಕೀಗ. ಅಲ್ಲ, ನಾ ಹೇಳಿದ್ನಲ್ಲ, ಬರೀ ಕಾಫಿ ಹಣ್ಣು ಬಿಡ್ಸಕ್ಕಂತ ಹೋಗ್ತಾ ಇರೋದಲ್ಲ ನಾನು. ನನಗೆ ತೋಟ ಗದ್ದೆ ಕಡೆ ಎಲ್ಲ ಒಂಚೂರು ಹೋಗ್ತಾ ಇದ್ದರೆ ಬೇಜಾರು ಕಳ್ದಂಗೆ ಆಗ್ತದೆ ಅಂತ. ಮನೆಯಲ್ಲೇ ಇದ್ದರೆ ಬ್ಯಾಡಿದ್ದೇ ವಿಚಾರ ಎಲ್ಲ ತಲೆಗೆ ಬರ್ತಾ ಇರ್ತದೆ. ಯಾವ್ಯಾವ ಮನುಷ್ಯರು ಹೆಂಗೆ ನನ್ನ ಹತ್ರ ನಡ್ಕೊಂಡಾರೆ ಅನ್ನೋದು ಮತ್ತೆ ನೆನಪಿಗೆ ಬರ್ತಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಾಗಲ್ಲ. ಅದಕ್ಕೆ ಸುಮ್ಮನೆ ನಾನು ತೋಟದ ಕಡೆ ಹೋಗ್ತೀನಿ. ಅಲ್ಲೇ ಈಗ ವಾಗೇಸ್ನೇ ಅದಾನೆ, ಹೌದಾ? ಹೋಗೋದಾರೆ ಅವನ ಜೊತೆನೇ ಹೋಗಬಾರ್ದಾ? ಈಗ ಎಂಥದ ಮಾರತಿ, ನಿಂಗೆ ಯಾವ ಥರ ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಈ ಗಂಡ ಹೆಂಡತಿ ಒಟ್ಟಿಗೆ ಹೋದಂಗೆ ಆಗ್ತದೆ, ಒಂಥರ ಧೈರ್ಯನೂ ಇರ್ತದೆ. ಅಲ್ಲ, ಗುಂಡ ಇದು ಅಂಥೇಳಿ ಹೇಳೋದೇನಲ್ಲ ನಾನು. ಅವನ ಜೊತೆ ಹೋದ್ರೂ ಧೈರ್ಯನೇಯ.
ಅದ್ರ ಗಂಡನ ಜೊತೆ ಹೋಗೋಕ್ಕೂ ಅವನ ಜೊತೆ ಹೋಗೋಕ್ಕೆ ವ್ಯತ್ಯಾಸ ಇಲ್ಲನೇ ಸರಿತಾ? ಯಾಕೆ ಹಿಂಗೆ ಮಾಡ್ತೀನಿ ನೋಡೋಣ? ಎಂತ ಅಮ್ಮ, ಗಂಡನ ಜೊತೆಗೆ ಹೋದ್ರೆ ಧೈರ್ಯ ಇರ್ತದ? ಎಂತಕ್ಕೆ ಧೈರ್ಯ ಇರ್ತದೆ? ನನಗೆ ಗಂಡನ ಜೊತೆನೇ ಅಲ್ಲ, ಯಾರ ಜೊತೆಗೆ ಹೋದರೂ ನಾನು ಬರ್ತೀನಿ. ಹಂಗಿದ್ದ ಧೈರ್ಯ ಬಂದದ್ದು ನನಗೀಗ. ಆ ಥರ ಧೈರ್ಯ ಕಲಿಸ್ಕೊಟ್ಟಾರೆ. ಹಾಗಾಗಿ ನನಗೇನು ತಲೆ ಬಿಸಿ ಇಲ್ಲ. ಯಾರು ಗುಂಡು ಬರದೇ ಇದ್ದರೆ ನಾನು ಒಬ್ಬಳೇ ಹೋಗ್ತೀನಪ್ಪ. ನಾನು ಅವತ್ತು ಊಟ ಕೊಡೋಕ್ಕೆಲ್ಲ ಹೋದಾಗೆಲ್ಲ ನೋಡಿನಿ, ನಾನು ಗೊತ್ತು ತೋಟ ಎಲ್ಲಿ ಅಂತ. ನಂಗೆ ಒಬ್ಬಳಿಗೆ ಕಾಫಿ ಹಣ್ಣು ಬಿಡ್ಸೋಕ್ಕೆ ಲೇಟ್ ಆಗ್ತದೇನೋ ಅಂತ ಅವನು ಬರೋಕ್ಕೆ ಹೇಳಿದ್ದಷ್ಟೇ. ಅದು ಅವನಿಗೆ ಇವತ್ತು ಬೇರೆ ಅಂತ ಕೆಲಸ ಇರಲಿಲ್ಲ, ಹಾಗಾಗಿ. ಕೆಲಸ ಇಲ್ಲದೆ ಏನೇ ಅಮ್ಮ, ನೀರು ಬಿಡಬೇಕು ಅಲ್ಲಿ. ಹೇಳಿನ ನಾನು ಅವನಿಗೆ ಅಷ್ಟು ರೀತಿ ನೀರು ಬಿಡೋಣ ಅಂತ. ನೋಡಿ ಈಗ ಏನು ಕಾಫಿ ಹಣ್ಣು ನೋಡತ್ತವ. ಆತ ನಾನು ಹಂಗಾರೆ ಹೊರಡ್ತೀನಿ ಆತ. ಬಾಲೆ ಇದ್ರೆ ಒಂಚೂರು ಕರ್ಕೊಂಡಿರಿ, ಬರ್ತೀನಿ. ಗುಂಡ ಗುಂಡ ಈ ಮೊಬ್ಬ ಎಲ್ಲಿ ಹೋದ? ಓ, ಆಲ್ರೆಡಿ ಹೋಗಿ ಗೇಟ್ ಹತ್ರ ನಿಂತಾಗ್ಯದವ. ಬಂದೆ ಬಂದೆ ಕಣ, ಕೊನೆಗೆ ಒಬ್ಬನೇ ಎಲ್ಲರೂ ಹೋಗಿಗೀಯ. ಅಮ್ಮ ಒಳ್ಳೆ ಮಾತಲ್ಲಿ ಹೇಳಿಬಿಡೋ. ತೋಟಕ್ಕೂ ಹೋಗೋದು ಬೇಡ, ಎಂಥದ್ದು ಬೇಡ. ಏನು ಇಷ್ಟು ದಿವಸ ಏನು ತೋಟ ಗದ್ದೆ ಯಾರು ನೋಡ್ಕಿಂಡ್ಲ, ಅಲ್ಲಿ ಬಿಟ್ಟು ಅವನ್ನೆಲ್ಲ ತಗೋ ಬರಲ್ಲ ಮನೆಗೆ. ಈಗ ಬಂದೆಲ್ಲ ಹಿಂಗೆ ಮತ್ತೊಂದು ಥರದ್ದು ಇದು ಮಾಡೋದೇನು ಬೇಡ. ನಮ್ಮ ಮರ್ಯಾದೆ ಕಳಿಯೋಕ್ಕೆ ಹೋಗೋದ್ರಲ್ಲಿ ಕಾಫಿ ಹಣ್ಣು ಬಿಡ್ಸೋಕ್ಕಲ್ಲ, ಫೋನಲ್ಲಿ ಮಾತಾಡೋಕ್ಕೆ ಬೇಕಲ್ಲ. ತಂಗಿ ಹತ್ರ ಮಾತಾಡಬೇಕು, ತಾಯಿ ಹತ್ರ ಮಾತಾಡಬೇಕು, ಇನ್ನು ಯಾರ್ಯಾರ ಹತ್ರ ಮಾತಾಡಬೇಕು. ಅದಕ್ಕೆ ಹೋಗೋದು. ಇಲ್ಲಿ ನಮ್ಮ ಎದುರೇ ಮಾತಾಡೋಕ್ಕಾಗಲ್ಲ ಅಂತ. ಸರಿತಾ, ಮನೆಯೊಳಗೆ ಯಾಕೆ ಹಿಂಗೆ ಮಾಡ್ತೀರೇ ಮರತಿ? ಹೇಳಿದ ಅಲೇಸ್ತಾನೆ ಬೇಡ ಅಂತಾನಲ್ಲ, ಮತ್ತೊಂದು ಎಂತಕ್ಕೆ ನೋಡೋಣ ಹೇಳ. ಅಯ್ಯೋ ಅತ್ತೆ, ನಾನು ಹಿಂಗೆ ಎಷ್ಟು ಸತಿ ಹೇಳಿ, ನಾನು ತೋಟಕ್ಕೆ ಹೋಗ್ಬೇಕು ಅನ್ಸದೆ ನಾನು ಹೋಗ್ತಿದ್ದೀನಿ. ನಂಗೆ ಅಲ್ಲಿ ನೆಮ್ಮದಿ ಸಿಗ್ತದೆ. ನಾವು ಹೋಗ್ಬೇಕು ತೋಟಕ್ಕೆ. ಯಾರು ಹೇಳರೆ ಅಂತ ನಾನು ಹೊರಟಿದ್ದೇನಲ್ಲ, ಹಾಗಾಗಿ ಯಾರೋ ಹೇಳಿದ್ರು ಅಂತ ನಾನು ಹೋಗದೆ ಬಿಡೋದೂ ಇಲ್ಲ. ಹೋಗ್ತೀನಿ ಅಂತ ಫೋನಲ್ಲೇ ಮಾತಾಡೋದಂತ ಯಾರೋ ಹೇಳ್ದಂಗೆ ಆಯ್ತು. ನಂಗೆ ಯಾರೆದ್ರಿಗೂ ಫೋನಲ್ಲಿ ಮಾತಾಡೋಕ್ಕೆ ಹೆದರಿಕೆ ಇಲ್ಲಪ್ಪ. ಮಾತಾಡ್ತೀನಿ, ನಾನು ಮನೆಯಲ್ಲೇ ಇದ್ದು ಮಾತಾಡ್ತೀನಿ. ಅಲ್ಲಿ ಹೋದಾಗಲೂ ಅಕಸ್ಮಾತ್ ಎಲ್ಲರೂ ನೆಟ್ವರ್ಕ್ ಸಿಕ್ಕಿದ್ರೆ ನಾನು ಫೋನಲ್ಲಿ ಮಾತಾಡ್ತೀನಿ ಕೆಲಸ ಮಾಡ್ತಾ ಮಾಡ್ತಾ. ಯಾರೋ ಹೇಳ್ತಾರೆ ಅಂತ ನಾನು ಅದನ್ನೆಲ್ಲ ಬಿಟ್ಕೊಂಡೇನು ಕೂರಲ್ಲ. ಹೀಗೆಲ್ಲ ಹೇಳ್ದಕ್ಕೂ ಹೆದರ್ಕೊಂಡು ಅದು ಮನೆ ಒಳಗೆ ಕೂತ್ಕೋತದೆ, ನಾ ಹೇಳ್ದಂಗೆ ಕೇಳ್ಕೊಂಡು ಇರ್ತದೆ ಅಂತ ಯಾರಿಗಾರ ಭ್ರಮೆ ಇದ್ದರೆ ಆ ಭ್ರಮೆಲಿರೋದು ಬೇಡ ಅಂತ ಹೇಳಿ ನೀವೇ. ಹಂಗಿರೋಕ್ಕೆ ನಾನು ಮೊದಲಿನ ಸರಿತಲ್ಲ. ಏನು ಮೊದಲಿನ ಸರಿತಲ್ಲ? ಹಿಂಗೆ ಹೇಳ್ದ ಕೂಡಲೇ ಎಲ್ಲರೂ ಸುಮ್ಮನೆ ಇರ್ತಾರೆ ಅಂತನಾ? ಬೇಡ ಅಂದರೆ ಬೇಡ, ಹೋಗೋದಷ್ಟಯ್ಯ. ಗಂಡ ನಾನು ಹೇಳ್ತಿದ್ದೀನಿ. ಗಂಡ ಹೇಳಿದ ಮಾತು ಕೇಳದೆ ಇದ್ದಳು ಎಂತ ಗರ್ತಿ ಅದು? ಸರಿನಪ್ಪ, ನಾ ಗರ್ತಿನೇ ಅಲ್ಲ. ನಾ ಗರ್ತಿ ಅಂತ ಎಲ್ಲಿ ಹೇಳಿದೆ ನಾನೀಗ? ಗಂಡ ಹಿಂಗೆ ಹೇಳೋಕ್ಕೆ ಆರ್ಡ್ರ್ ಮಾಡೋಕ್ಕೆ ಮಾತ್ರ ಗಂಡನಾ? ಗಂಡ ಆಗಿದ್ದವು ಏನೇನು ಮಾಡಿದ್ದು ಅಂಥೇಳಿ ಒಂದು ಸತಿ ನೆನಪು ಮಾಡ್ಕೊಳಕ್ಕೆ ಹೇಳಿ, ಆಮೇಲೆ ನಂಗೆ ಹೇಳಕ್ಕೆ ಬರೋಕ್ಕೆ ಹೇಳಿ. ಮತ್ತು ನಾನು ಮಾತಿಗೆ ನಿತ್ಯ ಅಂದರೆ ಏನು ಹೇಳ್ತೀನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಇದ್ಬಿಡಕ್ಕೆ ಹೇಳಿ, ನನ್ನ ತಂಟಿಗೆ ಬರೋದು ಬೇಡ. ಯಾರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ ನನಗೆ. ಹೋಗ ವಾಗೇಶ್, ಒಳಗೆ ಹೋಗಿ. ನೀನು ಒಳಗೋಗಿ ಹೇಳ್ತೇನೆ. ನೀ ಹೋಗ್ಬಿಡತೈತೆ, ಎಲ್ಲಿಗೆ ಹೋಗ್ಬೇಕು ಹೋಗು. ಗುಂಡಾದ ನಾನು ಹೋಗು, ಕಾಪಿ ಹಣ್ಣಾರು ಕೊಯ್ಯು, ಎಂಥದಾರು ಮಾಡು. ನಂಗೆ ಸಾದಿಲ್ಲಪ್ಪ. ಯಾರು ನಿನ್ನ ಮಾವನು ಬರ್ತಾರನ್ನೇ ತೋಟಕ್ಕೆ? ಮಾವ ಎಂತ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ನಾನಂತೂ ಹೋಗ್ತಾ ಇದ್ದೀನಿ. ಸಾಕ ನಿಂಗೆ ಮರ್ಯಾದೆ? ಸಲ್ಗಿ ಕೊಟ್ಟಿದ್ದಕ್ಕೆ ಎಲ್ಲಿ ತನಕ ಬಂದು ನಿಂತದೆ ನೋಡು. ಇವತ್ತಿಷ್ಟು, ನಾಳೆ ಇನ್ನೊಂದು ಕಡೆ ಎಲ್ಲರೂ ಹೋಗ್ತೀನಿ ಅಂತದೆ. ಆವಾಗಲೂ ನಿಂಗೇನು ಹಿಡ್ದು ನಿಲ್ಸೋಕ್ಕಾಗಲ್ಲ. ಸುಮ್ಮ ನೀರ ಸಾಕು. ನೀನು ಅಪ್ಪಂತವಾಗಿದ್ರೆ ಹಿಂಗೆಲ್ಲ ಎಂತ ಕಾತಿತ್ತು ಹೇಳಕ್ಕೆ ಬರ್ತಾನೆ. ಮರ್ಯಾದೆ ಸಾಕಲ್ಲ, ನನ್ನ ಮರ್ಯಾದೆ ಅಂತ ಹೋಗ್ತದೆ. ಅದು ಹೇಳೋದು ಒಂದಕ್ಕೆ ಸಮನೆಯ. ನಮ್ಮ ಅಕ್ಕಯ್ಯನೂ ಹಾಗೆ ಹೇಳ್ತಿತ್ತು. ಯಾರು ಎಷ್ಟಂತ ಸಹಿಸ್ಕೊಂಡಿರ್ತಾರೆ, ಒಂದು ಸತಿ ನೋಡ್ತಾರೆ, 2 ಸತಿ ನೋಡ್ತಾರೆ, ಕಡೆಗೆ ಅವ್ರ ದಾರಿ ಅವ್ರು ನೋಡ್ಕಿತಾರೆ ಅಂತ. ಇದೀಗ ನೋಡ್ಕಿತಾದೆ. ಏನು ಮಾಡ್ಕಿತೀಯ ಮಾಡ್ಕ್ಯ, ನನ್ನೆಂತ ಹೆದರ್ಸದ್ ನೀನು? ನಿಂಗೆ ಮರ್ಯಾದಿಲ್ಲ ಅಂತ. ಓ, ನೀನು ಈಗ ಪೂರ್ತಿ ಅದ್ರ ಪರ ಆಗಕ್ಕೆ ಶುರು ಮಾಡ್ದೆ. ಯಾರು? ನಿನ್ನ ಗಂಡ ತಲೆ ತುಂಬಿರ್ಬೇಕಲ್ಲ.
ಹಾಗೆ ಹಿಂಗೆ ಅಂತ ಏನಾರು ಮಾಡ್ಕೆ ನನಗೇನು. ಅಲ್ಲ ಅಷ್ಟು ರೀತಿ ಎಲ್ಲ ಹೇಳ್ತಾನಿಲ್ಲ ಬದಲು ಹೋಗ ನೀನು ಹೋಗ ನಿಂತಟ ಅಲ್ಲಿ ಕಾಪಿ ಹಣ್ಣು ಬಿಡ್ಸೋದೆ ಎಂತ ನಿಂಗೆ ಬರಲ್ಲ, ಕಾಪಿ ಹಣ್ಣು ಕುಯ್ಯಕ್ಕೆ ನಿಂಗೆ ಬರಲ್ಲನಾ? ಹೋಗ ನೀನವ, ಯಾರು ಬೇಡ ಅಂತಾರ ನಿಂಗೀಗ?